ಇಂದು ಧರ್ಮಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಡಲಿದ್ದಾರೆ. ಸರ್ಕಾರಕ್ಕೆ 1 ವರ್ಷ ತುಂಬಿದ ಹಿನ್ನೆಲೆ ಮಂಜುನಾಥನ ದರ್ಶನವನ್ನು ಪಡೆಯಲಿದ್ದಾರೆ ಇಬ್ಬರು ನಾಯಕರು ಕೂಡ. ಮೇ 20ಕ್ಕೆ ಸರ್ಕಾರ 1 ವರ್ಷ ಪೂರೈಸಿತು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಈಗ ಸಂಭ್ರಮದಲ್ಲಿದೆ. ಈಗ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ತೆರಳಿ ಮೈಸೂರಿನಿಂದ ವಿಮಾನದ ಮೂಲಕ ಮಂಗಳೂರು ತೆರಳುತ್ತಾರೆ ಇಬ್ಬರು ನಾಯಕರು ಕೂಡ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿದೆ ಧರ್ಮಸ್ಥಳ ಕ್ಷೇತ್ರ. ಮಧ್ಯಾಹ್ನ 1 ಗಂಟೆಗೆ ಧರ್ಮಸ್ಥಳಕ್ಕೆ ಭೇಟಿ ನೀಡುತ್ತಾರೆ. ಗ್ಯಾರಂಟಿ ಯೋಜನೆ ಸಕ್ಸಸ್ ಆದ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸುವಂಥ ಸಾಧ್ಯತೆಗಳಿದ್ದಾವೆ. ಸಿಎಂ ಹಾಗೆ ಡಿಸಿಎಂಗೆ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಸಾಥ್ ಕೊಡ್ತಾರೆ ಮತ್ತು ಸ್ಥಳೀಯ ಕಾಂಗ್ರೆಸ್ನ ಶಾಸಕರು ಕೂಡ ಇರ್ತಾರೆ. ಅಂದರೆ ಇಲ್ಲಿ ನೋಡಿ, ಸರ್ಕಾರ 1 ವರ್ಷ ಪೂರೈಸಿರುವಂತಹ ಒಂದು ಸಂಭ್ರಮದಲ್ಲಿ ಸಡಗರದಲ್ಲಿದೆ. ಹಾಗಾಗಿ ಸರ್ಕಾರದ 5 ಗ್ಯಾರಂಟಿಗಳು ಕೂಡ ಸಕ್ಸಸ್ ಆಗಿದ್ದಾವೆ, ಅನುಷ್ಠಾನ ಆಗಿದ್ದಾವೆ, ರಾಜ್ಯದ ಜನರಿಗೆ ಅನುಕೂಲ ಆಗಿದೆ. ಹಾಗಾಗಿನೇ ಈಗ ಸಹಜವಾಗಿ ನಮಗೆ ಗೊತ್ತು, ಡಿ ಕೆ ಶಿವಕುಮಾರ್ ಅವರು ದೈವ ಭಕ್ತರು, ಸಿದ್ದರಾಮಯ್ಯನವರು ಕೂಡ ಸೈದ್ಧಾಂತಿಕವಾಗಿ ನಿಲುವುಗಳು ಬೇರೆ ಇದ್ದರೂ ಕೂಡ, ಬಟ್ ದೇವರು ವಿಚಾರ ಅಂತ ಬಂದಾಗ ಅವರು ಕೂಡ ಈ ರೀತಿ ವಿಶೇಷ ಪೂಜೆಗಳಲ್ಲಿ ಭಾಗಿಯಾಗ್ತಾ ಇರ್ತಾರೆ. ಬಟ್ ಸರ್ಕಾರಕ್ಕೆ 1 ವರ್ಷ ಅವಧಿ ಪೂರ್ಣಗೊಂಡಿರುವಂಥ ಹಿನ್ನೆಲೆಯಲ್ಲಿ ಈ ಪೂಜೆ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಗ್ಯಾರಂಟಿ ಯೋಜನೆ ಸಕ್ಸಸ್ ಆಗಿರುವಂಥ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಈ ಹಿಂದೆ ಏನು ಅಂದ್ಕೊಂಡಿದ್ರು ಕಾಂಗ್ರೆಸ್ ನಾಯಕರು, ಅದು ಈಗ ಈಡೇರಿದೆ. ನುಡಿದಂತೆ ನಡೆದಿದ್ದೇವೆ ಅನ್ನುವಂಥ ವಿಶ್ವಾಸದಲ್ಲಿ ಸರ್ಕಾರ ಇದೆ. ಮಧ್ಯಾಹ್ನ 1 ಗಂಟೆಗೆ ಧರ್ಮಸ್ಥಳಕ್ಕೆ ಇಬ್ಬರು ನಾಯಕರು ತಲುಪ್ತಾರೆ. ಮಂಜುನಾಥನ ದರ್ಶನವನ್ನು ಪಡೆಯಲಿದ್ದಾರೆ. ಯಾಕಂತ ಹೇಳಿದ್ರೆ ನೋಡಿ, ಸಹಜವಾಗಿ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಕಾಂಗ್ರೆಸ್ ಏನು ಪ್ರಣಾಳಿಕೆಯನ್ನು ಘೋಷಣೆ ಮಾಡಿತ್ತು 5 ಗ್ಯಾರಂಟಿ, ಅದು ಸಕ್ಸಸ್ಫುಲ್ಲಾಗಿ ಜಾರಿಯಾಗಿದೆ. ಅದರ ಜೊತೆಗೆ ರಾಜ್ಯದ ಜನರು ಕೂಡ 5 ಯೋಜನೆಗಳನ್ನು ಗ್ಯಾರಂಟಿಗಳನ್ನು ಮೆಚ್ಚಿಕೊಂಡಿದ್ದಾರೆ. ಈಗ ಈ ಒಂದು ವಿಶೇಷವಾದಂಥ ದರ್ಶನ ಪಡೆಯೋದು, ಅದರ ಜೊತೆಗೆ ಇನ್ನೂ ಸಾಕಷ್ಟು ರೀತಿಯಾಗಿ ಜನರಿಗೆ ಒಳ್ಳೆ ಕೆಲಸ ಮಾಡುವಂತಾಗಬೇಕು, ರಾಜ್ಯ ಅಭಿವೃದ್ಧಿ ಆಗಬೇಕು, ಜೊತೆಗೆ ಉತ್ತಮ ಮಳೆ ಆಗಲಿ, ಈ ರೀತಿ ಹರಕೆಗಳಿರ್ತವೆ, ಪ್ರಾರ್ಥನೆಗಳನ್ನು ಕೂಡ ಸಹಜವಾಗಿ ನಾಯಕರು ಸಲ್ಲಿಸಲಿದ್ದಾರೆ. ವಿಶೇಷವಾದಂಥ ಒಂದು ದರ್ಶನದ ವ್ಯವಸ್ಥೆಯನ್ನು ಕೂಡ ಮುಖ್ಯಮಂತ್ರಿಗಳು ಹಾಗೆ ಡಿ ಸಿ ಎಂ ಅವರಿಗೆ ಮಾಡಲಾಗಿದೆ. ಭಾರೀ ಭದ್ರತೆ ನಿಯೋಜನೆ ಕೂಡ ಮಾಡಲಾಗಿದೆ. ಅಲ್ಲಿ ಸಿ ಎಂ ಅವರು ಹಾಗೆ ಡಿ ಸಿ ಎಂ ಅವರು ಭೇಟಿ ಕೊಡುವಂಥ ಸಂದರ್ಭದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಒಂದು ಸ್ವಲ್ಪ ಹೊತ್ತು ಅವಕಾಶವನ್ನು ಮಾಡಿಕೊಡೋದಿಲ್ಲ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಸರ್ಕಾರ 1 ವರ್ಷ ಪೂರೈಸಿರುವಂಥ ಹಿನ್ನೆಲೆಯಲ್ಲಿ ಶ್ರೀ ಮಂಜುನಾಥನ ದರ್ಶನವನ್ನು ಇಬ್ಬರು ನಾಯಕರು ಕೂಡ ಪಡೆಯಲಿದ್ದಾರೆ. ಮೈಸೂರಿನಿಂದ ಮಂಗಳೂರಿಗೆ ವಿಮಾನದ ಮೂಲಕ ತೆರಳುತ್ತಾರೆ.